ಅಮ್ಮ ಏನು? ನಾನು ಇಲ್ಲಿಯಮ್ಮ ಅಲ್ಲ, ನಾನು ಅಲ್ಲಿಯಮ್ಮ. ಅಲ್ಲಿ ಏನಂತ ಹೇಳಿದ್ರೆ ಶೋಣಿತಾಪುರ. ಶೋಣಿತಾಪುರ ನೀವು ಕೇಳಿರಬಹುದು, ಬಹಳ ಮಂದಿ ಬಂದಿದ್ದಾರಲ್ವಾ? ಕೆಲವರು ಬಂದಿದ್ದಾರೆ. ಬಂದವರಲ್ಲಿ ನಾನು ಒಬ್ಬ. ನೀನು ಒಬ್ಬನಾ? ಶೋಣಿತಾಪುರದಲ್ಲಿ ಬಾಬೆಯಲ್ಲಿ ಅಳಿಯ, ಪದವಿಯಲ್ಲಿ ಸೇನಾ ನಾಯಕ, ಶುಂಭದಾನವನಿಗೆ. ಶುಂಭದಾನ? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಎಲೆಲೆ ಮಾಲಿನಿ ಶುಂಭದಾನವ ಒಲಿದು ನಿನ್ನನ್ನು ವರಿಸಲು ಸುಖ. ನನ್ನ ಮಾವನಿಗೆ ನಿನ್ನನ್ನು ಮದುವೆ ಆಗ್ಬೇಕೆನ್ನುವಂತ ಹುಚ್ಚು ಹೆಚ್ಚಾಗಿದೆ. ಹಾಗಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ತಿಳುವೆ ನೀತಿಯ ಧಿಕ್ಕರಿಸುತ್ತಲ್ಲಿ ಛಲದೇ ನೀನು ಈ ಕಾಲದಲ್ಲಿ ಛಲವನ್ನು ಇರಿಸಿಕೊಂಡೆ ಅಂತಾದ್ರೆ ಅದು ಸೂಕ್ತಕರವಾದದ್ದಲ್ಲ. ನನ್ನ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ನೀವು ನನ್ನ ಜೊತೆಯಲ್ಲಿ ಬರಬೇಕು. ಆ ಕಡೆಯಲ್ಲಿ ನೋಡಿ, ಅಲ್ಲಿ ನೋಡಿ, ಬಂಗಾರದ ದಂಡಿಗೆ. ಬಂಗಾರದ ದಂಡಿಗೆಯನ್ನು ನಾನು ತಂದಿರಿಸಿದ್ದೇನೆ. ಆ ಬಂಗಾರದ ದಂಡಿಗೆ ಅಲ್ಲಿ ನೀವು ಕುಳಿತುಕೊಳ್ಬೇಕು, ನಾನು ಹೊತ್ಕೊಂಡು ಹೋಗ್ತೇನೆ. ನನಗೆ ಒಂದು ಆಸೆ ಉಂಟಮ್ಮ ಜೀವನದಲ್ಲಿ, ಒಂದು ಹೊರೆಯಾಳು ಆಗ್ಬೇಕು ಎನ್ನುವ ಹಾಗೆ. ಹೊರೆ ಯಾರು? ಯಾರ್ಯಾರು ಅಲ್ಲ, ನೀವೇ ನನ್ನ ಪಾಲಿಗೆ ಹೊರೆ. ಪೂರ್ವ ಕಾಲದಲ್ಲಿ ಹತ್ತಿಯಷ್ಟು ಹಗುರವಾಗಿ ಕುಳಿತದ್ದೇ ಆದ್ರೆ ಭಕ್ತನಾಗಿರುವಂತ ನಾನು ಒತ್ತೊಯ್ದು ಶುಂಭದಾನವನಿಗೆ ಮದುವೆ ಮಾಡಿಸುತ್ತೇನೆ. ನಾನು ಒಟ್ಟಾರೆ ಜನ ಅಂತ ನೀವೆಲ್ಲ ತಿಳ್ಕೊಳ್ಬೇಡಿ. ನಾನು ಪ್ರಭಾವಿ, ನಾನಪ್ಪ ಪರಾಕ್ರಮಿ. ನನ್ನನ್ನು ಕರೆದುಕೊಂಡು ನೀವು ಹೋದಕ್ಕೆ ನೀನು ಬಂದೆಯಾ? ಬನ್ನಿ ಅಮ್ಮ, ನೀವು ಸುಮ್ಮನೆ ರಗಳೆ ಯಾಕೆ ಇದಲ್ಲ? ನಿನ್ನನ್ನು ಯೋಚನೆ ಮಾಡಿದಾಗ ಬಸ್ಸಿಗೆ ಬಗ್ಗೆ ಹೇಳಿದಾಗ ತುಂಬಾ ತಲೆಬಿಸಿ ಆಗ್ತಾ ಇದೆ ನನಗೆ. ನಿಮ್ಗ? ಹೌದು. ನನ್ನ ಬಗ್ಗೆ? ಹೌದು. ಯಾಕಮ್ಮ? ದುಷ್ಟಕೋಟರಲ್ಲಿ ನೀನೊಬ್ಬ ಒಳ್ಳೆಯವನು ಇದ್ದೀಯಾ? ಹಾಗಾದ್ರೆ ನಮ್ಮಲ್ಲಿದ್ದವರೆಲ್ಲ ದುಷ್ಟರು. ಎಲ್ಲರೂ ದುಷ್ಟರು. ನೀನು ಬೆಳೆದ ರೀತಿ ಹೇಗಾಯ್ತು ಗೊತ್ತಾ? ಕಾಸರ್ಕರ ಮರದಲ್ಲಿ ಶ್ರೀಗಂಧ ಮರವನ್ನು ಬೆಳೆದ ಹಾಗಾಯ್ತು. ಆದ್ರೆ ನನ್ನನ್ನು ಕರೆದುಕೊಂಡು ಬರೋದಕ್ಕೆ ಮುಂದಾದಿಯಲ್ಲ ನೀನು. ಒಮ್ಮೆ ನಾನು ಬಾರದಿದ್ರೆ ಮುಡಿ ಕೈಯಾಕಿ ದರದರ ಹೇಳ್ಕೊಂಡು ಹೋಗ್ತೇನೆ. ಏನು ತೋರಿಸ್ತೀನಿ. ಏನಾಗುತ್ತಾ ಇದೆ? ಪ್ರಸ್ತುತ ಮಾಡುವಾಗ ನನ್ನ ಬಲ ಖುಷಿಯುತ್ತಾ ಇದೆ. ಹಾಗಾದ್ರೆ ನನ್ನ ಮೈಯನ್ನು ಕೊಡುತ್ತೇನೆ. ಸಪ್ತಮ ಇವಳು ಇಂದ್ರಾಣಿ. ಇವಳ ಕೈಯಲ್ಲಿರುವಂತ ಗದೆಯಿಂದ ನನ್ನ ಹಡೆಗೆ ಹೊಡೆದು ಬಿಟ್ಟು ಮಂಡೆ ಪೆಟ್ಟಿನ ಅಪ್ರ ಮಂಡೆ ಬಿತ್ತ. ಯಾವ್ದು ಮಂಡೆ ಬಿತ್ತ? ನನ್ನ ನೆಸಲು ಹೊಡೆಯಿತು. ಓ, ಆದ್ರೂ ಅದೇ ಹೊಡೆದರೆ ಆಗುವಂತದ್ದೇನು? ಏನಾಯ್ತು? ನಂದು ಒಂದು ಹನಿ ಬಿದ್ರೆ ಕೋಟಿ ಕೋಟಿ ರಕ್ತ ಉತ್ಪತ್ತಿ. ಓಹೋ, ಒಂದು ಹನಿ ರಕ್ತ ಎನ್ನುವಂಥದ್ದು ಭೂಸ್ಪರ್ಶವಾಯಿತು ಅಂತ ಆದ್ರೆ ಈ ಕಾಲದಲ್ಲಿ ಕಷ್ಟ ಆಗ್ತದೆಯಾ?
ಬೇಕು.